ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನೂತನ ಸ್ಪರ್ಧಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಗೀತಾ. ಹೋದ ಕ್ಲಾಸ್ ಒಳಗೆ ನಾವು ಏನು ಮಾಡಿದ್ವಿಪ್ಪ ಅಂದ್ರೆ ಆರ್ಥಿಕ ವಲಯಗಳನ್ನು ಕುರಿತು ಅಧ್ಯಯನ ಮಾಡಿದ್ವಿ. ಆರ್ಥಿಕ ವಲಯಗಳಲ್ಲಿ ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ, ಚತುಷ್ಕ ವಲಯ ಮತ್ತು ಪಂಚಕ ವಲಯಗಳಲ್ಲಿ ಬರುವಂತಹ ಮಹತ್ವದ ವಿಷಯಗಳನ್ನು ನಾವು ಏನು ಮಾಡಿದ್ವಿ, ಅಧ್ಯಯನ ಮಾಡ್ತಾ ಹೋಗಿದ್ವಿ. ಇವತ್ತೇನು ಮಾಡೋಣಪ್ಪ ಅಂದ್ರೆ ರಾಷ್ಟ್ರೀಯ ಆದಾಯ. ಅರ್ಥಶಾಸ್ತ್ರದಲ್ಲಿ ಮುಖ್ಯವಾದಂಥ ಒಂದು ವಿಷಯ ಯಾವುದಪ್ಪ ಅಂದ್ರೆ ರಾಷ್ಟ್ರೀಯ ಆದಾಯ. ಈ ರಾಷ್ಟ್ರೀಯ ಆದಾಯವನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಈ ನಮ್ಮ ನೂತನ ಸ್ಪರ್ಧಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗೋದರ ಮೂಲಕ ಈ ಒಂದು ನೋಟಿಫಿಕೇಶನನ್ನು ಪಡೀರಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ರಾಷ್ಟ್ರೀಯ ಆದಾಯ ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡೋಣಪ್ಪ ಅಂದ್ರೆ ರಾಷ್ಟ್ರೀಯ ಆದಾಯ. ರಾಷ್ಟ್ರೀಯ ಆದಾಯ. ಹಾಗಾದ್ರೆ ರಾಷ್ಟ್ರೀಯ ಆದಾಯ ಎಂದರೇನು? ಮೊದಲನೇ ಕ್ವಶನ್ ಯಾವುದಪ್ಪ ಅಂದ್ರೆ ರಾಷ್ಟ್ರೀಯ ಆದಾಯ ಎಂದರೇನು? ರಾಷ್ಟ್ರೀಯ ಆದಾಯ ಎಂದರೇನು ಅಂತ ನೋಡಿದಾಗ ಒಂದು ವರ್ಷದಲ್ಲಿ ಅಂದರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾದಂತಹ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ರಾಷ್ಟ್ರೀಯ ಆದಾಯ ಅಂತ ಹೇಳಿ ಕರಿತೇವೆ. ಯಾವ ಥರ ಕ್ವಶನ್ ಕೇಳ್ತಾರಪ್ಪ ಅಂದ್ರೆ ರಾಷ್ಟ್ರೀಯ ಆದಾಯ ಎಂದರೆ ಅಂಥೇಳಿ ಕೊಟ್ಟು ಕೆಳಗೆ ವ್ಯಾಖ್ಯಾನಗಳನ್ನು ಕೊಡ್ತಾರ. 4 ವ್ಯಾಖ್ಯೆಗಳನ್ನು ಕೊಡ್ತಾರ. ಏನಪ್ಪ ಅಂದ್ರೆ ಒಂದು ರಾಷ್ಟ್ರದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಮೌಲ್ಯ ಅಂತ ಕೊಟ್ರ, ಒಂದು ರಾಷ್ಟ್ರದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯ ಅಂತ ಕೊಡ್ತಾರ. ಅದರಾಗ ನಮ್ಮ ಆನ್ಸರ್ ಯಾವುದಾಗಿರ್ಬೇಕಪ್ಪ ಅಂದ್ರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವನ್ನು ನಾವು ಏನಂತ ಕರಿತೇವೆ? ರಾಷ್ಟ್ರೀಯ ಆದಾಯ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಒಂದು ರಾಷ್ಟ್ರದಲ್ಲಿ ಉತ್ಪಾದನೆಯಾದಂತಹ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯನ ಅಂತ ಯಾಕಂದ್ವಿ? ಅಂತಿಮ ಮೌಲ್ಯ ಅನ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಈ ಒಂದು ವಸ್ತು ಉತ್ಪಾದನೆ ಆಗಿದೆ ಅಂದ್ರೆ ಆ ವಸ್ತುವನ್ನ ಮಾರಿದಾಗ ಮಾತ್ರ ಅದಕ್ಕೆ ಏನಾಗ್ತತಿ? ಮೌಲ್ಯ ಬರ್ತತಿ. ಆ ವಸ್ತುವನ್ನ ಮಾರಿದಾಗ ಬಂದಂತ ಮೌಲ್ಯ ಏನಾಗ್ತದಪ್ಪ ಅಂದ್ರೆ ರಾಷ್ಟ್ರೀಯ ಆದಾಯದೊಳಗೆ ಸೇರ್ಪಡೆ ಆಗ್ತತಿ. ಅಲ್ಲಿಯವರೆಗೂ ನಾವು ಉತ್ಪಾದನೆ ಮಾಡುವಂತ ಪ್ರತಿಯೊಂದು ಸರಕು ಮತ್ತು ಸೇವೆಗಳು ಎದುರಾಗಿ ಬರುವುದಿಲ್ಲ, ರಾಷ್ಟ್ರೀಯ ಆದಾಯದೊಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂಥ ಮೌಲ್ಯ ಕಟ್ಟಿರೋಂಗಿಲ್ಲ. ಅದಕ್ಕೆ ಮೌಲ್ಯ ಬಂದಾಗ ಮಾತ್ರ ಅದೇನಾಗ್ತತಿ? ರಾಷ್ಟ್ರೀಯ ಆದಾಯದೊಳಗೆ ಯಾಡ್ ಆಗ್ತತಿ ಅಂತ ಹೇಳ್ಬೋದು. ಹಾಗಾದ್ರೆ ರಾಷ್ಟ್ರೀಯ ಆದಾಯ ಎಂದರೇನು ಅಂತ ನೋಡಿದ್ರಿ. ನಾಳೆ ನಿಮ್ಗೆ ಕ್ವಶನ್ ಕೇಳ್ಬೋದು. ಯಾವ ಥರಪ್ಪ ಅಂದ್ರೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯಕ್ಕೆ ನಾವೇನಂತ ಕರಿತೀವಿ ಅಂತ ಕೇಳಿದಾಗ ಏನಾಗ್ತದೆ? ಆನ್ಸರ್ ಯಾವ್ದು ಹಾಕ್ತಪ್ಪ ಅಂದ್ರೆ ರಾಷ್ಟ್ರೀಯ ಆದಾಯ ಅಂಥೇಳಿ ಹಾಕ್ಬೇಕು. ಹಾಗಾದ್ರೆ ರಾಷ್ಟ್ರೀಯ ಆದಾಯ ಎಂದರೇನು ಅಂತ ನೋಡಿದ್ವಿ. ಹಾಗಾದ್ರೆ ರಾಷ್ಟ್ರೀಯ ಆದಾಯವನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದವರು ಯಾರು? ರಾಷ್ಟ್ರೀಯ ಆದಾಯವನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದವರು ಯಾರು? ಪರಿಚಯ ಅಂತ ನೋಡಿದಾಗ ರಾಷ್ಟ್ರೀಯ ಆದಾಯವನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿದವರು ಯಾರಪ್ಪ ಅಂದ್ರ ಆಡಮ್ ಸ್ಮಿತ್. ರಾಷ್ಟ್ರೀಯ ಆದಾಯವನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿದವರು ಯಾರಪ್ಪ ಅಂದ್ರ ಆಡಮ್ ಸ್ಮಿತ್ ರವ್ರು ಆಗ್ತಾರ. ಹಂಗಾದ್ರೆ ನಾಳೆ ನಿಮ್ಗೆ ಕ್ವಶನ್ ಕೇಳ್ತಾರ. ಏನಪ್ಪಾ ಅಂದ್ರ ರಾಷ್ಟ್ರೀಯ ಆದಾಯವನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದವರು ಯಾರು ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಯಾವ್ದಾಗಿರ್ಬೇಕಪ್ಪ ಅಂದ್ರ ಆಡಮ್ ಸ್ಮಿತ್ ಆಗಿರ್ತಾರ. ಹಾಗಾದ್ರೆ ರಾಷ್ಟ್ರೀಯ ಆದಾಯವನ್ನ ಪರಿಚಯಿಸಿದವರಿಗೂ ಮತ್ತು ರಾಷ್ಟ್ರೀಯ ಆದಾಯವನ್ನ ಅಭಿವೃದ್ಧಿ ಪಡಿಸಿದವರಿಗೂ ಏನೈತಪ್ಪ? ವ್ಯತ್ಯಾಸ ಐತಿ. ಆಮೇಲೆ ನಿಮ್ಗೆ ಜಾಸ್ತಿ ಕ್ವಶನ್ ಯಾವ ಥರ ಕೇಳ್ತಾರಪ್ಪ ಅಂದ್ರೆ ರಾಷ್ಟ್ರೀಯ ಆದಾಯವನ್ನ ಅಭಿವೃದ್ಧಿ ಪಡಿಸಿದವರು ಅಂತ ಕೇಳಿದಾಗ ಏನಾಗ್ತತಿ? JM ಕೇನ್ಸ್ ಅಂತ ಹಾಕ್ಬೇಕಾಗ್ತತಿ. ರಾಷ್ಟ್ರೀಯ ಆದಾಯವನ್ನ ಪರಿಚಯ ಮಾಡಿದವರು ಅಂತ ಕೇಳಿದಾಗ ಏನ್ ಹಾಕ್ಬೇಕು? ಆಡಮ್ ಸ್ಮಿತ್ ಅವರು ಅಂತ ಹಾಕ್ಬೇಕು. ಹಾಗಾದ್ರೆ ರಾಷ್ಟ್ರೀಯ ಆದಾಯವನ್ನ ಅಭಿವೃದ್ಧಿ ಪಡಿಸಿದವರು ಯಾರಪ್ಪ ಅಂದ್ರೆ JM ಕೇನ್ಸ್. ನಾಳೆ ನಿಮ್ಗೆ ಕ್ವಶನ್ ಕೇಳಿರ್ತಾರ. ಫಸ್ಟ್ ಆಪ್ಷನ್ ಏನು ಮಾಡಿರ್ತಾರಪ್ಪ ಅಂದ್ರೆ JM ಕೇನ್ಸ್ ಅಂತನ ಇಟ್ಟಿರ್ತಾರ. ಯಾಕಂದ್ರೆ ನೀವು ಕಾಮನ್ ಆಗಿ ಎಲ್ಲ ಓದಿರ್ತೀರಿ ರಾಷ್ಟ್ರೀಯ ಆದಾಯವನ್ನು ಅಭಿವೃದ್ಧಿ ಪಡಿಸಿದವರು ಯಾರಪ್ಪ ಅಂದ್ರೆ JM ಕೇನ್ಸ್ ಅಂತ ಓದಿರ್ತೀರಿ. ಬಟ್ ರಾಷ್ಟ್ರೀಯ ಆದಾಯವನ್ನ ಪರಿಚಯಿಸಿದವರು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದವರು ಯಾರಂತ ಕೇಳಿದ್ರೆ ಆಡಮ್ ಸ್ಮಿತ್ ರವರು ಆಗಿರ್ತಾರ. ಅದಕ್ಕೋಸ್ಕರ ಕ್ವಶನ್ ಅನ್ನ ನೋಡಿ ಯಾವ ತರ ಕ್ವಶನ್ ಅನ್ನ ಕೇಳಿದಾರ, ಯಾವ ತರ ಕ್ವಶನ್ಗೆ ನಾವು ಯಾವ ತರ ಆನ್ಸರ್ ಮಾಡ್ಬೇಕನ್ನೋದು ಕೂಡ ಗಮನದಲ್ಲಿ ಇಟ್ಕೊಂಡಿರೋದು ಮುಖ್ಯ ಆಗಿರ್ತತಿ. ಹಾಗಾದ್ರೆ ರಾಷ್ಟ್ರೀಯ ಆದಾಯ ಎಂದರೇನು ಅಂತ ನೋಡಿದ್ವಿ, ರಾಷ್ಟ್ರೀಯ ಆದಾಯವನ್ನ ಪರಿಚಯ ಮಾಡಿದವರು ಯಾರಂತ ನೋಡಿದ್ವಿ, ರಾಷ್ಟ್ರೀಯ ಆದಾಯವನ್ನ ಅಭಿವೃದ್ಧಿ ಪಡಿಸಿದವರು ಯಾರಂತ ನೋಡಿದ್ವಿ. ಹಾಗಾದ್ರೆ ಈ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡಿದವರು, ರಾಷ್ಟ್ರೀಯ ಆದಾಯದ ಅಂದಾಜು, ಈ ರಾಷ್ಟ್ರೀಯ ಆದಾಯವನ್ನ
ಅಂದಾಜು ಅಂತ ನೋಡಿದಾಗ ಈ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಿದವರು, ಮೊಟ್ಟ ಮೊದಲ ಬಾರಿಗೆ ಅಂದಾಜು ಮಾಡಿದವರು ಅಂತ ತೆಗೆದುಕೊಂಡಾಗ ಯಾರು ಬರ್ತಾರಪ್ಪ ಅಂದ್ರೆ 1868 ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿಯವರು ಏನು ಮಾಡ್ತಾರಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯವನ್ನು ಅಧ್ಯಯನ ಮಾಡ್ತಾರೆ. ಹಂಗಾದ್ರೆ ದಾದಾಬಾಯಿ ನವರೋಜಿಯವರ ಒಂದು ಕೃತಿ ಐತಿ, ಇಂಪಾರ್ಟೆಂಟ್ ಕೃತಿ. ಅದೇನಾಗ್ತದಪ್ಪ ಅಂದ್ರೆ ಎಲ್ಲ ಪರೀಕ್ಷೆಗಳಲ್ಲಿ ಕಾಮನ್ ಆಗಿ ಕೇಳುವಂಥ ಒಂದು ಕೃತಿ ಯಾವುದಪ್ಪ ಅಂದ್ರೆ ದಾದಾಬಾಯಿ ನವರೋಜಿ ಅವರದು ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂಥ ಕೃತಿಯನ್ನು ಯಾರು ಬರೆದ್ರಪ್ಪ ಅಂದ್ರೆ ದಾದಾಬಾಯಿ ನವರೋಜಿ ಅವರು ಬರೆದ್ರು. ಹಾಗಾದ್ರೆ ಭಾಳಷ್ಟು ಸಲ ಕ್ವಶನನ್ನು ಕೇಳಿದಾರೆ, ದಾದಾಬಾಯಿ ನವರೋಜಿಯವರು ಬರೆದಂತಹ ಕೃತಿ ಯಾವುದು, ದಾದಾಬಾಯಿ ನವರೋಜಿಯವರು ಬರೆದಂತಹ ಕೃತಿ ಯಾವುದು ಅಂತ ಕೇಳಿದಾಗ ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಈ ಕೃತಿ ಏನಾಗಿರ್ತೈತಿ, ಇವ್ರದ್ದು ಮುಖ್ಯವಾದಂಥ ಕೃತಿ ಆಗೈತಿ. ಹಂಗಾದ್ರೆ ದಾದಾಬಾಯಿ ನವರೋಜಿ ಅವರು ಬರೆದಂಥ ಕೃತಿ ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಆದ್ರೆ ದಾದಾಬಾಯಿ ನವರೋಜಿ ಅವರು ಮಂಡಿಸಿದಂಥ ಒಂದು ಸಿದ್ಧಾಂತ ಯಾವುದು ಅಂತ ಕೇಳ್ತಾರ, ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಯಾವುದಪ್ಪ ಅಂದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಇದನ್ನ ನಾವು ಏನಂತ ಕರಿತೇವೆ ಅಂದ್ರೆ ಡ್ರೇನ್ ಥಿಯರಿ ಅಂತ ಹೇಳಿ ಕರಿತೇವೆ. ಹಂಗಾದ್ರೆ ನಾಳೆ ನಿಮಗೆ ಯಾವ ತರ ಕನ್ಫ್ಯೂಸ್ ಆಗ್ತತಿ, ಅವರ ಕೃತಿನೇ ಬೇರೆ, ಅವರ ಸಿದ್ಧಾಂತನೇ ಬೇರೆ. ಅವರ ಸಿದ್ಧಾಂತ ಅಂತ ಕೇಳಿದಾಗ ನಾವು ಯಾವ ಸಿದ್ಧಾಂತವನ್ನು ಹಾಕ್ಬೇಕಪ್ಪ ಅಂದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಬ್ರಿಟಿಷರು ನಾವು ಭಾರತ ದೇಶದಲ್ಲಿರುವಂಥ ಸಂಪತ್ತನ್ನ ಅವ್ರ ದೇಶಕ್ಕೆ ಹೆಂಗ್ ಕೊಳ್ಳೆ ಹೊಡೆದ್ರು ಅನ್ನುವಂಥ ಒಂದು ವಿಷಯವನ್ನ ಇಟ್ಕೊಂಡು ಅವ್ರು ಏನ್ ಮಾಡ್ತಾರ, ಈ ಸಿದ್ಧಾಂತವನ್ನ ಮಂಡನೆ ಮಾಡ್ತಾರ. ಅದಕ್ಕೋಸ್ಕರ ಅವರ ಸಿದ್ಧಾಂತ ಅಂತ ಕೇಳಿದಾಗ ನಾವ್ ಏನ್ ಹಾಕ್ಬೇಕು, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಹಾಕ್ಬೇಕು. ಅವರ ಒಂದು ಕೃತಿ, ಅವರ ಕೃತಿ ಯಾವುದು ಅಂತ ಕೇಳಿದಾಗ ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತೇಳಿ ಹಾಕ್ಬೇಕು. ಅದಕ್ಕೋಸ್ಕರ ಇದೇನಾಗಿರ್ತದಪ್ಪ ಅಂದ್ರೆ ಒಂದು GK ಕ್ವಶನ್, ಇದರಲ್ಲಿ ಬರುವಂತ ಒಂದು GK ಕ್ವಶನ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ 1868 ಏನ್ ಮಾಡ್ತಾರ, ದಾದಾಬಾಯಿ ನವರೋಜಿ ಅವರು ರಾಷ್ಟ್ರೀಯ ಆದಾಯವನ್ನ ಏನ್ ಮಾಡ್ತಾರ, ಮೊಟ್ಟ ಮೊದಲ ಬಾರಿಗೆ ಅಂದಾಜನ್ನ ಮಾಡ್ತಾರ. ಹಂಗಾದ್ರೆ ನಿಮ್ಗೆ ಯಾವ ತರ ಕ್ವಶನ್ ಕೇಳ್ತಾರ, ರಾಷ್ಟ್ರೀಯ ಆದಾಯವನ್ನ ಮೊಟ್ಟ ಮೊದಲ ಬಾರಿಗೆ ಅಂದಾಜು ಮಾಡಿದವರು ಯಾರಂತ ಕೇಳಿದ್ರ ಯಾರಪ್ಪ ಅಂದ್ರ ದಾದಾಬಾಯಿ ನವರೋಜಿ. ರಾಷ್ಟ್ರೀಯ ಆದಾಯವನ್ನ ಮೊಟ್ಟ ಮೊದಲ ಬಾರಿಗೆ ಅಂದಾಜು ಮಾಡುವಂತ ವ್ಯಕ್ತಿ ಯಾರಪ್ಪ ಅಂದ್ರ ದಾದಾಬಾಯಿ ನವರೋಜಿ ಆಗ್ತಾರ. ದಾದಾಬಾಯಿ ನವರೋಜಿ ಅವರ ಕೃತಿ ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಮುಖ್ಯ ಆಗಿರ್ತತಿ. ಆಮೇಲೆ ಅವರ ಒಂದು ಡ್ರೇನ್ ಥಿಯರಿ ಕೂಡ ಇಂಪಾರ್ಟೆಂಟ್ ಆಗಿರ್ತತಿ. ಹಂಗಾದ್ರೆ ಅಂದಾಜು ಮಾಡಿದವ್ರನ್ನ ಮೊಟ್ಟ ಮೊದಲ ಬಾರಿಗೆ ಅಂದಾಜು ಮಾಡಿದವ್ರನ್ನ ನೋಡಿದ್ವಿ. ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ಅಂದಾಜು ಮಾಡಿದವ್ರು ಬೇರೆ, ಅದನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದವ್ರು ಬೇರೆ. ಹಂಗಾದ್ರೆ ಮೊಟ್ಟ ಮೊದಲ ಬಾರಿಗೆ ಅಂದಾಜು ಮಾಡಿದವ್ರನ್ನ ನಾವು ದಾದಾಬಾಯಿ ನವರೋಜಿ ಅಂತ ತೆಗೆದುಕೊಂಡಾಗ ರಾಷ್ಟ್ರೀಯ ಆದಾಯವನ್ನ ದಾದಾಬಾಯಿ ನವರೋಜಿ ಅವರು ಅಧ್ಯಯನ ಮಾಡಿದಾಗ ಅಥವಾ ಅಂದಾಜು ಮಾಡಿದಾಗ ಅವಾಗ ತಲಾ ಆದಾಯ ಎಷ್ಟಿತ್ತು ಅಂತೇಳಿ ಒಂದು ಕ್ವಶನ್ ಕೇಳ್ಯಾರ PC ಎಕ್ಸಾಮ್ಗೆ. ಅದು ಯಾವ್ದಪ್ಪ ಅಂದ್ರೆ ಎಷ್ಟಿತ್ತಪ್ಪ ಅಂದ್ರೆ 20 ರೂಪಾಯಿ. ದಾದಾಬಾಯಿ ನವರೋಜಿ ಅವರು ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡಿದಾಗ ಇದ್ದಂತಹ ತಲಾ ಆದಾಯ ಎಷ್ಟು ಅಂತ ಕೇಳಿದಾರ. ಅದರ ಆನ್ಸರ್ ಯಾವ್ದಪ್ಪ ಅಂದ್ರೆ 20 ರೂಪಾಯಿ. ದಾದಾಬಾಯಿ ನವರೋಜಿ ಅವರು ಅಂದಾಜು ಮಾಡಿದಂಥ ಸಂದರ್ಭದಲ್ಲಿ ಇದ್ದಂತಹ ತಲಾ ಆದಾಯ ಎಷ್ಟಪ್ಪ ಅಂದ್ರೆ 20 ರೂಪಾಯಿ. ಹಂಗಾದ್ರೆ ದಾದಾಬಾಯಿ ನವರೋಜಿ ಅವರ ಬಗ್ಗೆ ನಾವು ಇಷ್ಟೆಲ್ಲ ನೋಡಿದ್ವಿ. ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂದ್ರೆ ಇದೇ ರಾಷ್ಟ್ರೀಯ ಆದಾಯವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತಾರೆ. ಅವ್ರು ಯಾರಪ್ಪ ಅಂದ್ರ ವಿ ಕೆ ಆರ್ ವಿ ರಾವ್ ಅನ್ನುವಂಥವ್ರು ಏನ್ ಮಾಡ್ತಾರಪ್ಪ ಅಂದ್ರ ಈ ರಾಷ್ಟ್ರೀಯ ಆದಾಯವನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ಲುತ್ತಪ್ಪ ಅಂದ್ರ VK RV ರಾವ್ ಅವ್ರಿಗೆ ಸಲ್ಲುತ್ತ. ಆಮೇಲೆ ಇವರು ಯಾವಾಗ ಮಾಡ್ತಾರಪ್ಪ ಅಂದ್ರ 1949 ಏನ್ ಮಾಡ್ತಾರಪ್ಪ ಅಂದ್ರ ರಾಷ್ಟ್ರೀಯ ಆದಾಯವನ್ನು ಕುರಿತು ಏನ್ ಮಾಡ್ತಾರ, ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಾರ, ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತಾರ ಅಂತ ಹೇಳ್ಬೋದು. ಯಾವ ತರ ಕೇಳ್ತಾರಪ್ಪ ಇದ್ರ ಮೇಲೆ ಕ್ವಶನ್ ನಿಮಗಂದ್ರ ಇಲ್ಲಿ ಒಂದು ಕ್ವಶನ್ ರೈಸ್ ಆಗ್ತದೆ ನೋಡ್ರಿ. ಏನಪ್ಪಾ ಅಂದ್ರ ರಾಷ್ಟ್ರೀಯ ಆದಾಯವನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದ ಕೀರ್ತಿ ಯಾರಿಗೆ ಸಲ್ಲುತ್ತ, ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದ ಕೀರ್ತಿ ಯಾರಿಗೆ ಸಲ್ಲುತ್ತಪ್ಪ ಅಂದ್ರ VK RV ರಾವ್ ಅವರಿಗೆ ಸಲ್ಲುತ್ತ. ಅದಕ್ಕೋಸ್ಕರ VK RV ರಾವ್ ಅವರನ್ನ ನಾವು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದಂತ ವ್ಯಕ್ತಿ ಅಂತ ಕೂಡ ಕರಿತೇವೆ.
ಹಾಗಾದ್ರೆ ಇಲ್ಲಿವರೆಗೆ ಏನು ನೋಡಿದ್ವಿಪ್ಪ ಅಂದ್ರೆ ನಾವು ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡಿದಂಥ ವ್ಯಕ್ತಿಗಳನ್ನ ನೋಡಿದ್ವಿ. ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡಿದಂಥ ವ್ಯಕ್ತಿಗಳನ್ನ ನೋಡಿದ್ವಿ. ಆದ್ರೆ ನೆಕ್ಸ್ಟ್ ಬರುವಂಥದ್ದು ಈ ಪ್ರಸ್ತುತವಾಗಿ ನಮ್ಮ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡ್ತಾ ಇದ್ದಾರೆ. ಆದ್ರೆ ಯಾರು ಮಾಡ್ತಾ ಇದ್ದಾರೆ, ಹೆಂಗ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರ್ತೈತಿ. ಅದಕ್ಕೋಸ್ಕರ ರಾಷ್ಟ್ರೀಯ ಆದಾಯವನ್ನ ಮೊಟ್ಟ ಮೊದಲಿಗೆ ಅಧ್ಯಯನ ಮಾಡಿದವರು ದಾದಾಬಾಯಿ ನವರೋಜಿ ಅಂತ ನೋಡಿದ್ವಿ. ಅದೇ ರಾಷ್ಟ್ರೀಯ ಆದಾಯವನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದವರು VKRV ರಾವ್ ಅಂತ ನೋಡಿದ್ವಿ. ಹಂಗಾದ್ರ ಈ ರಾಷ್ಟ್ರೀಯ ಆದಾಯವನ್ನ ಪ್ರಸ್ತುತವಾಗಿ ಅಧ್ಯಯನ ಮಾಡಲಿಕ್ಕೆ ಸಹಾಯವಾಗಿರುವಂತಹ ಸಂಸ್ಥೆಗಳ್ಯಾವು, ಆ ಸಂಸ್ಥೆಗಳಿಗೆ ಯಾವ ಒಂದು ಸಮಿತಿಯ ಶಿಫಾರಸ್ಸಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಹಂಗಾದ್ರ ಇಲ್ಲಿ ಬರುವಂಥದ್ದು ಯಾವುದಪ್ಪ ಅಂದ್ರ ರಾಷ್ಟ್ರೀಯ ಆದಾಯ ಸಮಿತಿ. ರಾಷ್ಟ್ರೀಯ ಆದಾಯ ಸಮಿತಿ. ಈ ರಾಷ್ಟ್ರೀಯ ಆದಾಯ ಸಮಿತಿ, ಈ ಸಮಿತಿಯನ್ನ ಯಾಕೆ ನೇಮಕ ಮಾಡ್ತಾರಪ್ಪ? ಈ ಸಮಿತಿಯನ್ನ ನೇಮಕ ಮಾಡುವಂತ ಉದ್ದೇಶ ಏನಪ್ಪ ಅಂದ್ರ ರಾಷ್ಟ್ರೀಯ ಆದಾಯವನ್ನ ಅಧ್ಯಯನ ಮಾಡ್ಲಿಕ್ಕೆ. ಈ ಪ್ರಸ್ತುತವಾಗಿ ಕಂಟಿನ್ಯೂ ಆಗಿ ನಾವು ರಾಷ್ಟ್ರೀಯ ಆದಾಯವನ್ನ ಅಧ್ಯಯನ ಮಾಡ್ಬೇಕಪ್ಪ ಅಂದ್ರ ಅದಕ್ಕೆ ಏನಪ್ಪಾ ಅಂದ್ರ ರಾಷ್ಟ್ರೀಯ ಆದಾಯ ಸಮಿತಿಯನ್ನ ನೇಮಕ ಮಾಡ್ತಾರ. ಅದಕ್ಕೋಸ್ಕರ ಈ ರಾಷ್ಟ್ರೀಯ ಆದಾಯ ಸಮಿತಿಯನ್ನ ಯಾವಾಗ ನೇಮಕ ಮಾಡ್ತಾರಪ್ಪ ಅಂದ್ರ 1949 ನೇಮಕ ಮಾಡ್ತಾರ. ರಾಷ್ಟ್ರೀಯ ಆದಾಯ ಸಮಿತಿಯನ್ನ ನೇಮಕ ಮಾಡಿದ ವರ್ಷ ಯಾವ್ದಂತ ಕೇಳಬಹುದು, 1949. ಹಂಗಾದ್ರ ಈ ರಾಷ್ಟ್ರೀಯ ಆದಾಯ ಸಮಿತಿಯನ್ನ ನೇಮಕ ಮಾಡಿದಾಗ ಇದ್ದಂತ ಅಧ್ಯಕ್ಷರು ಯಾರು? ಅಧ್ಯಕ್ಷರು ಬಹಳಷ್ಟು ಸಲ ಕ್ವಶನ್ ಅನ್ನ ಕೇಳಿದಾರ. ಏನಪ್ಪಾ ಅಂದ್ರ ರಾಷ್ಟ್ರೀಯ ಆದಾಯ ಸಮಿತಿಯ ಮೊಟ್ಟ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದಾಗ ಆನ್ಸರ್ ಯಾವುದಪ್ಪ ಅಂದ್ರ PC ಮೆಹಲ್ನೋಬಿಸ್. PC ಮೆಹಲ್ನೋಬಿಸ್ ಇವ್ರೇನಪ್ಪಾ ಅಂದ್ರ ಇದರ ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿರ್ತಾರ. ಹಂಗಾದ್ರ ಕೇಳ್ತಾರೆ ನಿಮ್ಮ ಕ್ವಶನ್ನ, ರಾಷ್ಟ್ರೀಯ ಆದಾಯ ಸಮಿತಿಯನ್ನ ನೇಮಕ ಮಾಡಿದಾಗ ಅಥವಾ ರಾಷ್ಟ್ರೀಯ ಆದಾಯ ಸಮಿತಿಯನ್ನ 1949 ನಾವೇನು ನೇಮಕ ಮಾಡಿರ್ತೇವಲ್ಲ ಅವಾಗಿದ್ದಂತ ಅಧ್ಯಕ್ಷರು ಯಾರು? ಅದರ ಪ್ರಥಮ ಅಧ್ಯಕ್ಷರು ಯಾರು ಅಂತ ಕೇಳಿದ್ರ PC ಮೆಹಲ್ನೋಬಿಸ್ ಆಗಿರ್ತಾರ. ಹಾಗಾದ್ರ ಅಧ್ಯಕ್ಷರನ್ನ ನೋಡಿದ್ವಿ. ಹಂಗಾದ್ರ ಸದಸ್ಯರು ಯಾರು ಇರ್ತಾರ? ಸದಸ್ಯರು ಯಾರು ಬರ್ತಾರಪ್ಪ ಅಂದ್ರ ಸದಸ್ಯರು ಆಗ್ಲೇ ನೋಡಿದ ಹಾಗೆ VKRV ರಾವ್ ಮತ್ತು DR ಗಾಡ್ಗಿಲ್ ಅವರು ಏನಾಗಿರ್ತಾರಪ್ಪ ಅಂದ್ರ ಈ ಒಂದು ರಾಷ್ಟ್ರೀಯ ಆದಾಯ ಸಮಿತಿಯ ಸದಸ್ಯರು ಆಗಿರ್ತಾರೆ. ಹಂಗಾದ್ರ ಈ ಅಧ್ಯಕ್ಷರು ಮತ್ತು ಸದಸ್ಯರು ಕೂಡಿ ಏನ್ ಮಾಡ್ತಾರಪ್ಪ ಅಂದ್ರ ಇವರ ಒಂದು ವರದಿಯನ್ನ, ಈ ಒಂದು ರಾಷ್ಟ್ರೀಯ ಆದಾಯ ಸಮಿತಿಯ ಒಂದು ವರದಿಯನ್ನ ಏನ್ ಮಾಡ್ತಾರಪ್ಪ ಅಂದ್ರ 1951 ತನ್ನ ಮೊಟ್ಟ ಮೊದಲ ಪ್ರಾಥಮಿಕ ವರದಿಯನ್ನ ಸಲ್ಲಿಸ್ತಾರ. ಪ್ರಾಥಮಿಕ ವರದಿ ಯಾವ ತರ ಕ್ವಶನ್ ಕೇಳಬಹುದು? ರಾಷ್ಟ್ರೀಯ ಆದಾಯ ಸಮಿತಿ ತನ್ನ ಮೊಟ್ಟ ಮೊದಲ ವರದಿಯನ್ನ ಸಲ್ಲಿಸಿದಂತ ವರ್ಷ ಯಾವುದಂತ ಕೇಳಬಹುದು. ತನ್ನ ಮೊಟ್ಟ ಮೊದಲ ವರದಿಯನ್ನ ಸಲ್ಲಿಸಿದಂತ ವರ್ಷ ಯಾವುದಪ್ಪ ಅಂದ್ರ 1951. ಹಂಗಾದ್ರ 1951 ತನ್ನ ಪ್ರಥಮ ವರದಿಯನ್ನ ಸಲ್ಲಿಸಿದಂತ ರಾಷ್ಟ್ರೀಯ ಆದಾಯ ಸಮಿತಿ ಏನ್ ಮಾಡ್ತದಪ್ಪ ಅಂದ್ರ 1954 ಏನ್ ಮಾಡ್ತದಂದ್ರ ತನ್ನ ಅಂತಿಮ ವರದಿಯನ್ನ ಸಲ್ಲಿಸ್ತತಿ. ಏನ್ ಮಾಡ್ತತಿ? 1951 ಪ್ರಾಥಮಿಕ ವರದಿಯನ್ನ ಸಲ್ಲಿಸಿದ್ರ 1954 ಏನ್ ಮಾಡ್ತತಿ? ಅಂತಿಮ ವರದಿಯನ್ನ ಸಲ್ಲಿಸ್ತತಿ. ಅದಕ್ಕೋಸ್ಕರ ಈ ರಾಷ್ಟ್ರೀಯ ಆದಾಯ ಸಮಿತಿಯ ಒಂದು ಶಿಫಾರಸ್ಸಿನ ಮೇರೆಗೆನೆ ಏನ್ ನೇಮಕ ಆಗ್ತಾವಪ್ಪ ಅಂದ್ರ ನಾವು ಈಗ ಏನ್ ಮಾಡ್ತೀವಿ? ಅಧ್ಯಯನ ಮಾಡತ್ತೀವಿ, ಪ್ರಸ್ತುತವಾಗಿ ಅಂದಾಜು ಮಾಡ್ತಾ ಇದೀವಿ. ಯಾವ ಒಂದು ಸಮಿತಿ, ಯಾವ ಒಂದು ಸಂಸ್ಥೆಗಳಪ್ಪ ಅವ ಅಂದ್ರ ಫಸ್ಟ್ ಒನ್ನ CSO ಮತ್ತು NSSO. ಈ ರಾಷ್ಟ್ರೀಯ ಆದಾಯ ಸಮಿತಿಯ ಒಂದು ಶಿಫಾರಸ್ಸಿನ ಮೇರೆಗೆ ಜಾರಿಗೆ ಬಂದಂತಹ ಒಂದು ಸಂಸ್ಥೆಗಳು ಯಾವಪ್ಪ ಅಂದ್ರ CSO ಮತ್ತು NSSO. ಹಂಗಾದ್ರ ನಾವು ಪ್ರಸ್ತುತವಾಗಿ ನೋಡ್ತಾ ಹೋಗೋಣ, ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಯಾವ್ದಪ್ಪ ಅಂದ್ರ CSO ಬಗ್ಗೆ ನೋಡ್ತಾ ಹೋಗೋಣ. ಹಂಗಾದ್ರ ನಿಮ್ಗೆ ಬಹಳ ಸಲ ಕ್ವಶನ್ ಅನ್ನ ಕೇಳಿದಾರ. ಏನಪ್ಪಾ ಅಂದ್ರ CSOದ ವಿಸ್ತೃತ ರೂಪ ಏನು? CSOದ ವಿಸ್ತೃತ ರೂಪ ಏನಂತ ಕೇಳಿದ್ರ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್
ಆರ್ಗನೈಜೇಷನ್. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಇದೇನಾಗಿರ್ತೈತಪ್ಪ ಅಂದ್ರ ಇದರ ಒಂದು ವಿಸ್ತೃತ ರೂಪ ಆಗಿರ್ತತಿ. ಹಂಗಾದ್ರ ಇದು ಯಾವಾಗ ಜಾರಿಗೆ ಬರ್ತತಿ? ಈ ಒಂದು ಸಂಸ್ಥೆ ಜಾರಿಗೆ ಬಂದಂತ ವರ್ಷ ಯಾವುದಪ್ಪ ಅಂದ್ರ 1951 ಮೇ 2. 1951 ಮೇ 2 ಏನಾಗ್ತದಪ್ಪ ಅಂದ್ರ CSO ಸ್ಥಾಪನೆ ಆಗ್ತತಿ. ಹಂಗಾದ್ರ CSO ಪ್ರಸ್ತುತವಾಗಿ ಏನ್ ಮಾಡ್ತಾ ಇದೆಪ್ಪ ಅಂದ್ರ CSO ಪ್ರಸ್ತುತವಾಗಿ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡ್ತಾ ಇದೆ. ನಮ್ಮಲ್ಲಿರುವಂತ ಭಾರತ ದೇಶದ ಪ್ರಸ್ತುತವಾಗಿ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡುವಂತ ಸಂಸ್ಥೆ ಯಾವ್ದಂತೇಳಿ ಸಾಕಷ್ಟು ಸಲ ಪ್ರಶ್ನೆಯನ್ನ ಕೇಳಿದಾರ. ಯಾವ್ದಪ್ಪ ಅಂದ್ರ CSO ಏನ್ ಮಾಡೈತಿ? ಈಗ ಪ್ರಸ್ತುತವಾಗಿ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡುವಂತ ಒಂದು ಸಂಸ್ಥೆ ಆಗೈತಿ. ಹಂಗಾದ್ರ ಇದರ ಒಂದು ಕೇಂದ್ರ ಕಚೇರಿ ಎಲ್ಲೈತಿ? ಇದರ ಒಂದು ಕೇಂದ್ರ ಕಚೇರಿ ಎಲ್ಲೈತಪ್ಪ ಅಂದ್ರ ಕೇಂದ್ರ ಕಚೇರಿ ನವದೆಹಲಿ. ಇದರ ಒಂದು ಕೇಂದ್ರ ಕಚೇರಿ ಎಲ್ಲೈತಪ್ಪ ಅಂದ್ರ ನವದೆಹಲಿ. ಕೇಳ್ಬೋದು ನಿಮ್ ಕ್ವಶನ್. CSOದ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡುವಂತ ಸಂಸ್ಥೆಯಾಗಿರುವ CSOದ ಪ್ರಧಾನ ಕಾರ್ಯದರ್ಶಿ ಅಥವಾ ಪ್ರಧಾನ ಕೇಂದ್ರ ಕಚೇರಿ ಎಲ್ಲೈತಪ್ಪ ಅಂದ್ರ ನವದೆಹಲಿ. ಹಂಗಾದ್ರ ಈ CSOದ ಪ್ರಥಮ ಅಧ್ಯಕ್ಷರು ಯಾರಾಗಿದ್ರು? ಈ CSOದ ಪ್ರಥಮ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರ PC ಮೆಹಲ್ನೋಬಿಸ್. ಇದರ ಪ್ರಥಮ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರ PC ಮೆಹಲ್ನೋಬಿಸ್. ಹಂಗಾದ್ರ ಇದರ ಪ್ರಸ್ತುತ ಅಧ್ಯಕ್ಷರು ಇದು ಏನಾಗಿರ್ತದಪ್ಪ ಅಂದ್ರ ಕರೆಂಟ್ ಅಫೇರ್ಸ್. ಇದ್ರ ಜೊತೆ ಆಡ್ ಆಗುವಂಥದ್ದು ಯಾವ್ದಪ್ಪ ಅಂದ್ರ ಕರೆಂಟ್ ಅಫೇರ್ಸ್. ಏನಪ್ಪಾ ಅಂದ್ರ ಇದರ ಪ್ರಸ್ತುತ CSOದ ಪ್ರಸ್ತುತ ಕಾರ್ಯದರ್ಶಿ ಯಾರು ಅಥವಾ ಅಧ್ಯಕ್ಷರು ಯಾರು ಅಂತ ತೆಗೆದುಕೊಂಡಾಗ ಬಿಮಲ್ ಕೆ ರಾಯ್ ಏನಾಗಿರ್ತಾರಪ್ಪ ಅಂದ್ರ CSOದ ಪ್ರಸ್ತುತ ಅಧ್ಯಕ್ಷರಾಗ್ಯಾರ. ಹಂಗಾದ್ರ ನೋಡಿದೀವಿ ನಾವು CSO ಅಂದ್ರೇನು, CSOದ ಪ್ರಧಾನ ಕೇಂದ್ರ ಕಚೇರಿ ಎಲ್ಲಿದೆ, CSOದ ವಿಸ್ತೃತ ರೂಪ ಏನು, CSOದ ಪ್ರಥಮ ಕಾರ್ಯದರ್ಶಿ ಯಾರು, CSOದ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತ ಹೇಳಿ ನೋಡ್ತಾ ಬಂದ್ವಿ. ಹಂಗಾದ್ರ ಯಾವ ತರ ನಿಮ್ಗೆ ಕ್ವಶನ್ ಕೇಳ್ತಾರ? CSOದ ವಿಸ್ತೃತ ರೂಪ ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಯಾವ್ದಾಗಿರ್ಬೇಕಂದ್ರ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್. ಆಮೇಲೆ CSOದ ಸ್ಥಾಪನೆ ಯಾವಾಗ ಅಂತ ಕೇಳಿದಾಗ 1951 ಮೇ 2 ಏನ್ ಮಾಡ್ತಾರ? CSOನ ಸ್ಥಾಪನೆ ಮಾಡ್ತಾರ. CSOದ ಪ್ರಥಮ ಅಧ್ಯಕ್ಷರು ಯಾರಂತ ಕೇಳಿದ್ರ ಯಾರಪ್ಪ ಅಂದ್ರ PC ಮೆಹಲ್ನೋಬಿಸ್. CSOದ ಪ್ರಸ್ತುತ ಅಧ್ಯಕ್ಷರು ಯಾರಪ್ಪ ಅಂದ್ರ ಬಿಮಲ್ ಕೆ ರಾಯ್. CSOದ ಪ್ರಸ್ತುತ ಅಧ್ಯಕ್ಷರು ಬಿಮಲ್ ಕೆ ರಾಯ್. ಇದೆಲ್ಲ ಮಾಹಿತಿ ಯಾವುದಪ್ಪ ಅಂದ್ರ CSOದ ಕುರಿತ ಮಾಹಿತಿ ಆಗೈತಿ. ಇದೇನಾಗೈತಪ್ಪ ಅಂದ್ರ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡುವಂತ ಪ್ರಮುಖ ಸಂಸ್ಥೆ ಆಗೈತಿ. ಹಂಗಾದ್ರ ಇಲ್ಲಿವರೆಗೆ ನಾವ್ ಏನ್ ನೋಡಿದ್ವಿ? CSOನ ನೋಡಿದ್ವಿ. ಹಂಗಾದ್ರೆ ನೆಕ್ಸ್ಟ್ ಬರುವಂತದ್ದು ಯಾವ್ದಪ್ಪ ಅಂದ್ರ NSSO. ನೆಕ್ಸ್ಟ್ ಬರುವಂತದ್ದು NSSO. ಇದರ ಒಂದು ವಿಸ್ತೃತ ರೂಪ ಏನಪ್ಪಾ ಅಂದ್ರ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್. NSSOದ ಒಂದು ವಿಸ್ತೃತ ರೂಪ ಏನಪ್ಪಾ ಅಂದ್ರ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್. ಹಂಗಾದ್ರ ಈ NSSO ಸ್ಥಾಪನೆ ಆಗಿದ್ದು ಯಾವಾಗ? NSSO ಸ್ಥಾಪನೆ ಆಗಿದ್ದು ಕೂಡ 1952. CSO ಯಾವಾಗ ಸ್ಥಾಪನೆ ಆಗ್ತತಿ? 1951 ಮೇ 2 CSO ಸ್ಥಾಪನೆ ಆದ್ರ NSSO ಸ್ಥಾಪನೆ ಆಗಿದ್ದು 1952. ಹಂಗಾದ್ರ NSSOನ ಸ್ಥಾಪನೆ ಮಾಡುವಂತ ಉದ್ದೇಶ ಏನು? NSSOನ ಸ್ಥಾಪನೆ ಮಾಡುವಂತ ಉದ್ದೇಶ ಏನಪ್ಪಾ ಅಂದ್ರ CSOಗೆ ಸಹಾಯ ಮಾಡ್ಲಿಕ್ಕೆ ಮಾರ್ಗದರ್ಶನ ನೀಡಲಿಕ್ಕೆ ಇರುವಂತ ಒಂದು ಸಂಸ್ಥೆ ಯಾವುದಪ್ಪ ಅಂದ್ರ NSSO. ಹಂಗಾದ್ರ ನಾವು ಈ CSOದ ಪ್ರಧಾನ ಕೇಂದ್ರ ಕಚೇರಿ ಎಲ್ಲೈತೆ ಅಂತ ನೋಡಿದ್ವಿ. ಹಂಗಾದ್ರ NSSOದ ಪ್ರಧಾನ ಕೇಂದ್ರ ಕಚೇರಿ ಕೂಡ ಎಲ್ಲೈತಪ್ಪ ಅಂದ್ರ ನವದೆಹಲಿ. NSSOದ ಪ್ರಧಾನ ಕೇಂದ್ರ ಕಚೇರಿ ಕೂಡ ಎಲ್ಲೈತಪ್ಪ ಅಂದ್ರ ನವದೆಹಲಿ ಒಳಗೈತಿ. ಹಂಗಾದ್ರ NSSOದ ಪ್ರಸ್ತುತ ಅಧ್ಯಕ್ಷರು ಕೂಡ ಯಾರದಾರಪ್ಪ ಅಂದ್ರ CSOದ ಅಧ್ಯಕ್ಷರೇ ಏನಾಗಿರ್ತಾರ? NSSOದ ಅಧ್ಯಕ್ಷರು ಆಗಿರ್ತಾರ. ಇಲ್ಲಿವರೆಗೆ ಏನ್ ನೋಡಿದ್ವಿ ನಾವು?
CSO ಏನು ಮಾಡ್ತೈತೆ ಅಂತ ನೋಡಿದ್ವಿ, ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡ್ತೈತೆ ಅಂತ ನೋಡಿದ್ವಿ. ಹಂಗಾದ್ರೆ NSSO ಏನು ಮಾಡ್ತೈತಿ, NSSOದ ಕಾರ್ಯ ಏನು, NSSOದ ಕೆಲಸ ಏನಪ್ಪ ಅಂದ್ರೆ ಉದ್ಯೋಗ ಮತ್ತು ನಿರುದ್ಯೋಗವನ್ನ ಅಂದಾಜು ಮಾಡ್ತೈತಿ. ಉದ್ಯೋಗ ಮತ್ತು ನಿರುದ್ಯೋಗ, ಉದ್ಯೋಗ ಮತ್ತು ನಿರುದ್ಯೋಗವನ್ನ ಅಂದಾಜು ಮಾಡುವಂತ ಒಂದು ಸಂಸ್ಥೆ ಯಾವುದು ಅಂತ ಕೇಳಿದ್ರ NSSO. ಕೇಳ್ಬೋದು ನಾಳೆ ನಿಮ್ಗೆ ಕ್ವಶನ್ ಯಾವ ತರ ಕೇಳ್ತಾರಪ್ಪ ಅಂದ್ರ NSSOದ ವಿಸ್ತೃತ ರೂಪ ಏನು. NSSOದ ವಿಸ್ತೃತ ರೂಪ ಅಂತ ತೆಗೆದುಕೊಂಡಾಗ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್. ಹಾಗಾದ್ರೆ NSSO ಸ್ಥಾಪನೆಯಾಗಿದ್ದು ಯಾವಾಗಪ್ಪ ಅಂದ್ರ 1952. ಹಾಗಾದ್ರೆ NSSOದ ಪ್ರಧಾನ ಕೇಂದ್ರ ಕಚೇರಿ ಎಲ್ಲೈತಂದ್ರ ನವದೆಹಲಿ. ಆಮೇಲೆ NSSO ಏನನ್ನ ಅಧ್ಯಯನ ಮಾಡ್ತತಿ, ಏನನ್ನ ಅಂದಾಜು ಮಾಡ್ತತಿ ಅಂತ ತೆಗೆದುಕೊಂಡಾಗ ಉದ್ಯೋಗ ಮತ್ತು ನಿರುದ್ಯೋಗವನ್ನ ಅಧ್ಯಯನ ಮಾಡ್ತತಿ. ಇಲ್ಲಿವರೆಗೂ ನಾವು ಏನ್ ನೋಡಿದ್ವಿ, ರಾಷ್ಟ್ರೀಯ ಆದಾಯ ಎಂದರೇನು, ರಾಷ್ಟ್ರೀಯ ಆದಾಯವನ್ನ ಪರಿಚಯಿಸಿದವರು ಯಾರು, ರಾಷ್ಟ್ರೀಯ ಆದಾಯವನ್ನ ಅಭಿವೃದ್ಧಿಪಡಿಸಿದವರು ಯಾರು, ಆಮೇಲೆ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡಿದವರು ಯಾರು, ರಾಷ್ಟ್ರೀಯ ಆದಾಯವನ್ನ ಮೊಟ್ಟ ಮೊದಲ ಬಾರಿಗೆ ಅಂದಾಜು ಮಾಡಿದವರು ಯಾರು, ಅದೇ ರಾಷ್ಟ್ರೀಯ ಆದಾಯವನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದವರು ಯಾರು, ಈ ಎಲ್ಲ ವಿಷಯಗಳನ್ನ ನೋಡ್ತಾ ಬಂದ್ವಿ. ಆಮೇಲೆ ರಾಷ್ಟ್ರೀಯ ಆದಾಯ ಸಮಿತಿ ಆಗಿರ್ಬೋದು, ರಾಷ್ಟ್ರೀಯ ಆದಾಯ ಸಮಿತಿಯಿಂದ ನೇಮಕವಾದಂತ ಸಂಸ್ಥೆಗಳು, CSO ಮತ್ತು NSSOದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ತಾ ಬಂದಿದ್ದೀನಿ. ಇಲ್ಲಿವರೆಗೂ ಹೇಳಿದಂತ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ ಅಂತ ಹೇಳ್ತಾ ಮುಂದಿನ ಕ್ಲಾಸ್ ಒಳಗ ಮುಂದಿನ ವಿಷಯವನ್ನ ನೋಡೋಣ ಅಂತ ಹೇಳ್ತಾ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.